ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇಂಡಿಯಾ ಇವತ್ತು ಫಸ್ಟ್ ಮ್ಯಾಚ್ ಗೆದ್ರು. ICC ಚಾಂಪಿಯನ್ ಟ್ರೋಫಿ 2025ರಾಗ ಫಸ್ಟ್ ಮ್ಯಾಚ್ ಬಾಂಗ್ಲಾದೇಶ ಕೂಡ ಇತ್ತು. ಹೆಡಕಿ ಹೊಡೆದಕ್ಕ ಮ್ಯಾಚ್ ಇವತ್ತ ನಮ್ಮ ಇಂಡಿಯಾದವರು ಸೋಲ್ಸಿದ್ರಿ. ಮ್ಯಾಚ್ ಆಟ ಒಟ್ಟ ಸಿಂಪಲ್ದಾಗ ಇರ್ತದ. ಏನು ಬಾಂಗ್ಲಾದೇಶ ಏನು ಗೋಲ್ಡ್ ಟೀಮ್ ಅಂತ ಹೇಳಕ್ಕೂ ಹೋಗಬಾರ್ದು. ಆ್ಯಕ್ಚುಲಿ ಹಿಂದೆ ಭಾಳ ದೊಡ್ಡ ದೊಡ್ಡ ಇತಿಹಾಸ ಆಗ್ಯಾವ ಗೋಲ್ಡ್ ಟೀಮ್ ಅಂತೇಳಿ. ಬೇರೆ ಬೇರೆ ದೊಡ್ಡ ದೊಡ್ಡ ಟೀಮ್ ಸೋತಾವು. ಆ ಥರದ ಸೀನೇನು ನಮ್ಮ ಇಂಡಿಯಾ ಕೂಡ ಏನು ಅಂತಾಪರ ಏನಿಲ್ಲ. ಇವತ್ತು ಫಸ್ಟ್ ಮ್ಯಾಚ್ ಬಾಂಗ್ಲಾದೇಶ ಕೂಡ ಇತ್ತು. ಅವರು ಟಾಸ್ ಗೆದ್ರು. ನಾವು ಫಸ್ಟಿಗೆ ಬ್ಯಾಟಿಂಗ್ ಆಡ್ತೀವಿ. ಯಾಕಂದ್ರೆ ಇಂಡಿಯಾದವ್ರಿಗೆ ಕೊಟ್ಟರೆ ಎಲ್ಲಿ 400-500 ರನ್ ಹೊಡೆದ್ರೆ ಆಟ ನಮಗೆ ಚೇಂಜ್ ಮಾಡೋದು ಆಗಂಗಿಲ್ಲ. ಅದು ಆಗ್ಲಾರ ಮಾತ್ರ ಅದಕ್ಕೆ ಫಸ್ಟ್ ಬ್ಯಾಟಿಂಗ್ ಆಡ್ತೀವಿ ಅಂತ ಬಂದೂರಿಪ್ಪ. ಅವು ಬ್ಯಾಟ ತೊಗೊಂಡ್ಬಂದು ಫಸ್ಟ್ನೇ ಓವರ್ದಾಗ ಶಮಿ ಅಣ್ಣ ಅವನು ವಿಕೆಟ, 2ನೇ ಓವರ್ದಾಗ ರಾಣ ವಿಕೆಟ. ಏನು ಬಾಲಿಂಗ್ ರೀ ಶಮಿ ಅವ್ರದ್ದು, ಗೆಲ್ಸಿಗಿಲ್ಗಿಲ್ಲ ಬಾಲಿಂಗ. ಅವರು ಅದು ವರ್ಲ್ಡ್ ಕಪ್ ಆದಮೇಲೆ ಪಾಪ ಅವರು ಏನೋ ಇಂಜೋರ್ಡ್ ಆಗಿ ಅವರು ಹೊಳ್ಳಿ ಆಡಿದ್ದಿಲ್ಲ ಅವು ಮ್ಯಾಚ್ಗಳು. ಇನ್ನೇನು ಅವರು ಕೆರಿಯರ್ ಮುಗಿತಪ್ಪ ಅಂತೇಳಿ ಮಂದಿ ಮಾತಾಡಕತ್ತಿದ್ರು. ಪೂರ ಆರಾಮಾಗಿ ಏನೋ ಬಂದರು. ಏನು ಬಾಲಿಂಗ್ ರೀ ಅವತ್ತು ಹೆಂಗೆ ವರ್ಲ್ಡ್ ಕಪ್ದಾಗ ಹಾಕಿದ್ರು. ಅವನು ಏನು 5 ವಿಕೆಟ್, ಒಂದಕ್ಕಿಂತ ಒಂದು ತಿಂಡಿಲಿ ವಿಕೆಟ್ ತೆಗೆದ್ರು. ಅಂಥದ್ರಾಗ ಇವತ್ತು ಒಂದು ಹ್ಯಾಟ್ರಿಕ್ ಹಾಕಿತ್ರಿಪ್ಪ ಅಕ್ಷರ್ ಪಟೇಲ್ ಸಾಹೇಬ. 2 ಬಾಲಿಗೆ 2 ವಿಕೆಟ್ ತೆಗೆದ್ರು. 3ನೇ ಬಾಲಿಗೆ ಔಟ್ ಆಗೋದದು ನಮ್ಮ ಸ್ಲಿಪ್ದಾಗ. ರೋಹಿತ್ ಶರ್ಮಾ ಸಾಹೇಬ್ರು ಇದ್ರು, ಕ್ಯಾಚ್ ಬಿಟ್ರು. ಅವರು ದೊಡ್ಡ ಗುಣ ರೀ, ಇಲ್ಲಪ್ಪ ಸಾರಿ ಅಂತ ಅಂದರು. ಭಾಳ ಬೆಸ್ಟ್ ಬಾಲಿಂಗ್ ರೀ ಅದು. ದಡ ವಿಕೆಟ್ ಹೋದ್ರಿಪ್ಪ ಇವು ಬಾಂಗ್ಲಾದವ್ರದ್ದು. 35ಕ್ಕೆ 5 ವಿಕೆಟ್ ಹೋದು. ನಾವೇನು ಅನ್ಕೊಂಡಿವಿ 100 ರನ್ ಒಳಗೆ ಹೊಡಿತಾವೆ ಇವನು ಅಂತೇಳಿ. ನಾವೆಲ್ಲ ಏನಂದ್ರೆ ರನ್ ಸ್ವಲ್ಪ ಹೆಚ್ಚಿಗೆ ಆಯ್ತಂದ್ರೆ ನಮ್ಮ ಹುಲಿಗಳು ಬ್ಯಾಟಿಂಗ್ ಆಡಕ್ಕೆ ಬರ್ತಾರೆ. ನಮಗೆ ಹೆಚ್ಚು ಪ್ರೀತಿ ನಮ್ಮ ಕಿಂಗ್ ಕೊಹ್ಲಿ ಮೇಲೆ. ಒಂದು ಸ್ವಲ್ಪ ಸೆಂಚುರಿ ಹೊಡಿಬೇಕು, ಸ್ವಲ್ಪ ಚಲೋ ರನ್ ಹೊಡಿಬೇಕಂತ ಒಂದು ಆಸೆ ಇರ್ತೈತಲ್ರಿ ಮನುಷ್ಯಾಗ. ಸಹಜ ಅದು ಆಸೆ ಇರುವಂಥದ್ದು. ಅದೇ ರೀತಿ ನಾವು ಅಂದ್ಕೊಂಡಿದ್ವಿ ಹೆಚ್ಚಿಗೆ ರನ್ ಆಗ್ಬೇಕು ಅಂತೇಳಿ. 35ಕ್ಕೆ 5 ವಿಕೆಟ್ ಹೋದು ಬಾಂಗ್ಲಾದವು. ಆಮೇಲೆ ಅವು ಚಲೋ ಪಾರ್ಟ್ನರ್ಶಿಪ್ ಮಾಡಿದ್ರಿಪ್ಪ. ಅದು 2 ಪ್ಲೇಯರ್ ಅದರ. ಒಂದು ಕ್ಯಾಂಡಿಡೇಟ್ 100 ಹೊಡಿತ ಅವ್ರದ್ದು ಚಲೋ ಆಡಿದ್ರು. 150 ಮ್ಯಾಗ ಒಂದು ಪಾರ್ಟ್ನರ್ಶಿಪ್ ಬರ್ತದ. 35ಕ್ಕೆ ಏನು 5 ವಿಕೆಟ್ ಹೋದ ಮೇಲೆ ಅದೊಂದು 150 ರನ್ ಚಲೋ ಪಾರ್ಟ್ನರ್ಶಿಪ್ ಹೊಡೆದ್ರು. ಆಮೇಲೆ ಮತ್ತು ರಾಣಾ 3 ವಿಕೆಟ್ ತೆಗೆದ್ರು. ನಮ್ಮ ಶಮಿ ಅಣ್ಣ ಒಂದು 5 ವಿಕೆಟ್. ಶಮಿ ಸಾಹೇಬರು ಒನ್ ಡೇ ಒಳಗೆ ಅವರು 200 ವಿಕೆಟ್ಗಳನ್ನ ತೆಗೆದ್ರು ನೋಡ್ರಿ. ಅದು ಭಾಳ ಸ್ಪೀಡ್ 200 ವಿಕೆಟ್ ತೆಗೆದಾರ. ಅದೊಂದು ನಾವು ಅವರಿಗೆ ಮೆಚ್ಚಬೇಕು. ಒಳ್ಳೆ ಬಾಲಿಂಗ್ ಹಾಕಿದ್ರು. ಹಿಂಗೆ ಮಾಡಿ ಇಂಡಿಯಾದವರು ಅವಕ್ಕೆ ಅಲೌಟ್ ಮಾಡಿ ದಂಡಿಗೆ ಹಚ್ಚಿ ಅವು 200 ಚಿಲ್ಲ ರನ್ ಹೊಡೆದವೆ. ಇನ್ನು ನಮ್ಮ ಹುಲಿಗಳು ಚೇಂಜ್ ಮಾಡೋಕೆ ಬಂದು ನಮ್ಮ ರೋಹಿತ್ ಶರ್ಮಾ ಅವರು, ಈ ಕಡೆ ಶುಭ್ಮನ್ ಗಿಲ್. ರೋಹಿತ್ ಶರ್ಮಾ ಮೇಲೂ ಸಾಹೇಬ್ರ ಮೇಲೆ ಭಾಳ ದೊಡ್ಡ ನಿರೀಕ್ಷೆ ರೀ. ಅಂದ್ರೆ ಏನಂದ್ರೆ ಈ ಥರದ್ದು ಎಲ್ಲ ದೊಡ್ಡ ದೊಡ್ಡ ಟೂರ್ನಮೆಂಟ್ಗಳು ನಡೀತಿರ್ತಾವೆ. ಸಹಜ ಇರ್ತೈತೆ ರೀ ದೊಡ್ಡ ದೊಡ್ಡ ಪ್ಲೇಯರ್ಗಳು ದೊಡ್ಡ ಸ್ಕೋರ್ ಮಾಡ್ಬೇಕಂತೇಳಿ ಅವ್ರವ್ರ ಅಭಿಮಾನಿಗಳು ಆಸೆ ಪಡುವಂಥದ್ದು ಸಹಜ. ರೋಹಿತ್ ಶರ್ಮಾ ಮ್ಯಾಗ ಆಗಿರ್ಬೋದು, ನಮ್ಮ ಕಿಂಗ್